ಅಂತ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ. ಸೊ ನನ್ನ ಜೊತೆಗೆ 2014 ಮತ್ತು 2015 ಎರಡನ್ನೂ ಕೂಡ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ದಯಮಾಡಿ ಹಿಂದಿನ ವಿಡಿಯೋಗಳನ್ನು ನೋಡದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, NMMS ಪರೀಕ್ಷೆ ಸಮಾಜ ವಿಜ್ಞಾನ ಅಂತ, ಅದನ್ನು ಒತ್ತಿ ನೋಡ್ಬೋದು. 8ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಕ್ವಶನ್ ಆನ್ಸರ್ಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ, ಅವುಗಳನ್ನು ನೋಡಿ. ಸೊ ಹೊಂದಿಸಿ ಬರೆದಾಗ ಸರಿಯಾದಿರ್ತಕ್ಕಂಥ ಆಯ್ಕೆ 3 ಆಗ್ತದೆ. ಅಂದರೆ ಅರ್ಥಶಾಸ್ತ್ರ ಬರೆದವರು ಕೌಟಿಲ್ಯ, ಆಮೇಲೆ ಬುದ್ಧ ಚರಿತ ಬರೆದದ್ದು ಅಶ್ವಘೋಷ, ಮುದ್ರಾ ರಾಕ್ಷಸ ಬರೆದಿರ್ತಕ್ಕಂಥದ್ದು ಎಸ್ ವಿಶಾಖದತ್ತ, ಕವಿರಾಜ ಮಾರ್ಗ ಬರೆದಿದ್ದು ಅಮೋಘ ವರ್ಷ. ಪ್ರಶ್ನೆ 37, ಚರಿತ್ರೆಯ ಪೂರ್ವಕಾಲದಲ್ಲಿ ಬೆಂಕಿಯ ಬಳಕೆ ಹಾಗೂ ಬೂದಿಯ ಕುರುಹುಗಳು ಕಂಡು ಬಂದಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬರ್ತದೆ ಕರ್ನೂಲಿನ ಗವಿಗಳಲ್ಲಿ ಅಂತಕ್ಕಂಥದ್ದು. ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. 38ನೇ ಪ್ರಶ್ನೆ, ಸಾಹಿತ್ಯಿಕ ಆಧಾರಗಳಾದ ವೇದಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಲಾಗಿರುವ ಗುಂಪು ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆ ತಪ್ಪಿದೆ, ಕಾಲಾನುಕ್ರಮದಲ್ಲಿ ಜೋಡಿಸಿರ್ತಕ್ಕಂಥದ್ದು. ಸೊ ಇದಕ್ಕೆ ಉತ್ತರಗಳನ್ನು ನಾನು ಕಮೆಂಟಲ್ಲಿ ಹಾಕ್ತೀನಿ. ಮುಂದೆ 39ರಲ್ಲಿ ಏನು ಮಾಡಿದ್ದಾರೆ ಅಂದರೆ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಯಾವ ಹೇಳಿಕೆ ಸರಿ ಅಂತ ಕೇಳಿದರು. ಫಸ್ಟ್ ಒನ್, ಗ್ರೀಕರು ಮೆಸೊಪೊಟೇಮಿಯನ್ನ ನದಿಗಳ ನಡುವಿನ ನಾಡು ಅಂತ ಕರೆದ್ರು. ಎರಡನೇದು, ಚೀನಾದ ಹವಾಂಗೋ ನದಿ ಪ್ರವಾಹದ ನಂತರ ತನ್ನ ಹಾದಿ ಬದಲಿಸಿ ನೆರೆನುಂಟು ಮಾಡಿತ್ತು ಅಂತ ಕೇಳಿದ್ದಾರೆ. 39ರಲ್ಲಿ ಎರಡನೇದು ಅಂದರೆ ಎ ಮತ್ತು ಬಿ ಎರಡೂ ಸರಿ ಅಂತಕ್ಕಂಥದ್ದೇ ಸರಿ ಆಗ್ತದೆ. 40ನೇ ಪ್ರಶ್ನೆ, ರೋಮನ್ ಸಮಾಜದಲ್ಲಿನ 2 ವರ್ಗಗಳಲ್ಲಿ ಪ್ಲೇಬಿಯನ್ನರು ಜನಸಾಮಾನ್ಯರಂತ ಕರೆದ್ರೆ ಪೆಟ್ರಿಸಿಯನ್ನರು ಯಾರಾಗಿದ್ರು ಅಂತ ಕೇಳಿದ್ದಾರೆ. ಪೆಟ್ರಿಸಿಯನ್ನರು ಅಂದರೆ ಭೂಮಾಲೀಕರು. 2ನೇ ಆಪ್ಷನ್ ರೈಟ್ ಆನ್ಸರ್. 41, ವರ್ಧಮಾನ ಮಹಾವೀರ ಬೋಧಿಸಿದ ತತ್ವ ಯಾವುದು ಅಂತ ಕೇಳಿದ್ದಾರೆ. ಆತ ಬೋಧಿಸಿದ್ದು ಬ್ರಹ್ಮಚರ್ಯ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 42, 2ನೇ ಪುಲಿಕೇಸಿಯಿಂದ ಪರಾಭವಗೊಂಡ ವರ್ಧನರ ದೊರೆ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಹರ್ಷವರ್ಧನ ಅನ್ನೋದು ರೈಟ್ ಅದ. 43, ತಲಕಾಡಿನ ಪಾತಾಳೇಶ್ವರ ದೇವಾಲಯ ವಾಸ್ತುಶಿಲ್ಪಕಲೆಗೆ ಇವರ ಕೊಡುಗೆಯಾಗಿದೆ ಅಂತ ಕೇಳಿದ್ದಾರೆ. ಸೊ 43ರಲ್ಲಿ ಆಪ್ಷನ್ 4 ಗಂಗರು ಅಂತಕ್ಕಂಥದ್ದು ಸರಿ ಆಗ್ತದೆ. ರಾಷ್ಟ್ರಕೂಟ ಕಾಲದ ಸಂಸ್ಕೃತ ಸಾಹಿತ್ಯದ ಪ್ರಥಮ ಚಂಪು ಕೃತಿ ಹಾಗೂ ಅದರ ರಚನಾಕಾರರನ್ನು ತಿಳಿಸಿರ ಅಂತ ಕೇಳಿದರು. ಸೊ ತ್ರಿವಿಕ್ರಮ ನಳಚಂಪು ಅಂತಕ್ಕಂಥದ್ದು ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಇನ್ನು ಗುಪ್ತ ಸಾಮ್ರಾಜ್ಯದ ಪತನಕ್ಕೆ ಕಾರಣ ಯಾವುದು ಕೇಳಿದ್ದಾರೆ. ಅದರಲ್ಲಿ ಹೂನರ ನಿರಂತರ ದಾಳಿ ಅಂತಕ್ಕಂಥದ್ದು ಸರಿ ಆಗ್ತದೆ. ಇನ್ನು ಭೂಗೋಳದಲ್ಲಿ ನೋಡಿದರೆ ಪೆಸಿಫಿಕ್ ಸಾಗರ ಅಂತಕ್ಕಂಥದ್ದು ಏಷ್ಯಾದಲ್ಲಿದ್ದರೆ ಆರ್ಕೋಟಿಕ್ ಸಾಗರ ಎಲ್ಲಿ ಬರ್ತದೆ ಅಂತ ಕೇಳಿದ್ದಾರೆ. ಅದಿರೋದು ಉತ್ತರ ಅಮೆರಿಕಾ. 47, ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ 40,076 ಕಿಲೋಮೀಟರ್, ಧ್ರುವೀಯ ಸುತ್ತಳತೆ 40,008 ಕಿಲೋಮೀಟರ್. ಇದು ಏನನ್ನ ದೃಢೀಕರಿಸ್ತದೆ ಅಂತ ಕೇಳಿದರೆ. ಇದು ಭೂಮಿಯ ಗೋಳಾಕಾರ ಆಗಿರೋದು ಅನ್ನೋದನ್ನ ದೃಢೀಕರಣವನ್ನ ಮಾಡ್ತದೆ. 48, ಅಕ್ಷಾಂಶಗಳ ಗಾತ್ರದ ಆಧಾರದ ಮೇಲೆ ಆರೋಹಣ ಕ್ರಮದಲ್ಲಿ ಜೋಡಿಸಲಾಗಿರುವ ಸರಿಯಾದ ಗುಂಪು ಅಂತ ಕೇಳಿದ್ದಾರೆ. ಸೊ 48ಕ್ಕೆ ಸರಿಯಾದ ಉತ್ತರ ಬರ್ತದೆ ಉತ್ತರ ಧ್ರುವ, ಆರ್ಕಟಿಕ್ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಸಮಭಾಜಕ ವೃತ್ತ ಅನ್ನೋದು 2ನೇ ಆಯ್ಕೆ ಸರಿ ಇದೆ. ಇನ್ನು 49, ಸಮಭಾಜಕದಿಂದ ಧ್ರುವದ ಕಡೆಗೆ ಹೋದಂತೆ 2 ರೇಖಾಂಶಗಳ ನಡುವಿನ ಅಂತರ ಅಂತ ಕೇಳಿದ್ದಾರೆ. ಸೊ 49ರಲ್ಲಿ ಸರಿಯಾದ ಉತ್ತರ ನಿಧಾನವಾಗಿ ಕಡಿಮೆ ಆಗ್ತದೆ ಅನ್ನೋದು ಸರಿ ಇದೆ. 50, ಇದು ಸಾಗರಿಕ ವಲಯದ ಮೇಲ್ಪದರು ಎಂದು ಕರೆಯಲ್ಪಟ್ಟಿದೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಬರ್ತದೆ ಆಪ್ಷನ್ 2 ಸೈಮಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 51, ಎ ಮತ್ತು ಬಿ ಪಟ್ಟಿಯೊಂದಿಗೆ ಹೊಂದಿಸಿಯನ್ನು ಬರೀಬೇಕಾಗಿತ್ತು. ಇದರಲ್ಲಿ ಸರಿಯಾದ ಉತ್ತರ ಆಗ್ತದೆ 4. ಅಂದರೆ ಇಟಲಿ ಅಂತಕ್ಕಂಥದ್ದು ಮೌಂಟ್ ವೆಸೋವಿಯಸ್ ಆಗ್ತದೆ, ಇಂಡೋನೇಷಿಯಾ ಮೌಂಟ್ ಕ್ರಕಟೋವಾ ಆಗ್ತದೆ, ವೆಸ್ಟ್ ಇಂಡೀಸ್ ಮೌಂಟ್ ಫಿಲಿ ಆದರೆ ಜಪಾನ್ ಅಂತಕ್ಕಂಥದ್ದು ಮೌಂಟ್ ಫ್ಯೂಜಿಯಾಮಾ ಅಂತಕ್ಕಂಥದ್ದು ಆಗ್ತದೆ. ಓಕೆನಾ. ಅಗ್ನಿ ಪರ್ವತ ಮತ್ತು ದೇಶ ಅಂತಕ್ಕಂಥದ್ದು ಇತ್ತು. ನಕ್ಷೆಯಲ್ಲಿ ಗುರುತಿಸಿರುವ ಪ್ರದೇಶಗಳನ್ನು ಗುರುತಿಸಲಿಕ್ಕೆ ಕೇಳಿದ್ರು. ಓಕೆನಾ. 52ನೇ ಪ್ರಶ್ನೆ ಸರಿಯಾದ ಉತ್ತರ ಆಗ್ತದೆ ಫಸ್ಟ್ ಒನ್ ಈಸ್ ದ ರೈಟ್ ಆನ್ಸರ್. ಅದರಲ್ಲಿರ್ತಕ್ಕಂಥದ್ದು ಸೊ ಭೂಶಿರ, ಖಾರಿ ಮತ್ತು ಕೊಲ್ಲಿ ಅಂತ ಇದೆ. ಅದರಲ್ಲಿ ಎ ಅಂತಕ್ಕಂಥದ್ದು ಇದೆ ನೋಡಿ, ಇದು ಸರಿಯಾಗಿರ್ತಕ್ಕಂಥ ಚಿತ್ರ ಆಗ್ತದೆ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಿದೆಪ್ಪ ಅಂತಂದರೆ, ನದಿಯು ಸಮುದ್ರವನ್ನು ಅಂತಿಮ ಭಾಗದಲ್ಲಿ ಸಂಚಯದಿಂದ ಆಗುವ ಮೈದಾನಗಳಿಗೆ ಏನಂತ ಕರೀತಾರಂತ ಕೇಳಿದ್ದಾರೆ. ಮುಖಜ ಭೂಮಿ ಅಂತಕ್ಕಂಥದ್ದು ಸರಿ ಇದೆ. ಭೂಮಿಯನ್ನು ಅರ್ಧಗೋಳಗಳನ್ನಾಗಿ ವಿಭಾಗಿಸೋದು ಏನು ಅಂತ ಕೇಳಿದ್ದಾರೆ. ಸಮಭಾಜಕ ವೃತ್ತ, ಗ್ರೀನ್ವಿಚ್ ರೇಖಾಂಶ ಮತ್ತು 180 ಡಿಗ್ರಿ ರೇಖಾಂಶ. ಈ ಖಂಡದ ಉತ್ತರಕ್ಕೆ ಸಮಭಾಜಕ ವೃತ್ತ ಹಾದು ಹೋಗ್ತದೆ ಅಂತ ಕೇಳಿದ್ರು. 55ರಲ್ಲಿ ಸರಿಯಾದ ಉತ್ತರ 4 ಆಸ್ಟ್ರೇಲಿಯಾ. ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. 56ರಲ್ಲಿ ಪ್ರೊಫೆಸರ್ ಆಡಮ್ ಸ್ಮಿತ್ ಅಂತಕ್ಕಂಥದ್ದು ಸರಿ ಉತ್ತರ. ಭಾರತ ತನ್ನ ಕೈಗಾರಿಕೆಗಳಿಗೆ
ಹಲವು ಯಂತ್ರಗಳನ್ನು ಜರ್ಮನಿಯ ಕೈಗಾರಿಕೆಗಳಿಂದ ತರಿಸಿಕೊಂಡಿದೆ. ಹಾಗಾದರೆ ಇದು ಏನು ಅಂತ ಕೇಳಿದರೆ ಇದನ್ನು ಆಮದು ಅಂತ ಕರಿತೀವಿ. ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳನ್ನ ಬಗ್ಗೆ ಚರ್ಚೆ ಮಾಡಿರ್ತಕ್ಕಂಥ ಗ್ರೀಕ್ ತತ್ವಜ್ಞಾನಿ ಅಂತ ಕೇಳಿದ್ದಾರೆ. 58ರಲ್ಲಿ ಪ್ಲೇಟೋ ಅಂತಕ್ಕಂಥದ್ದು ಸರಿ ಇದೆ. ಜನಸಾಮಾನ್ಯರು ಅರ್ಜಿಯ ಮೂಲಕ ಸರ್ಕಾರದಿಂದ ತಮಗೆ ಬೇಕಾದ ಮಾಹಿತಿಯನ್ನ ನಿಯಮಾನುಸಾರ ಪಡೆಯುವ ಅವಕಾಶಕ್ಕೆ ಏನಂತ ಕೇಳಿದರೆ 59ಕ್ಕೆ ಸರಿಯಾದ ಉತ್ತರ RTI ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್ ಸರಿ ಇದ್ರೆ ಅದನ್ನ ಟಿ ಅಂತ ಹೇಳಿಕೆ ಬರಿಬೇಕು. ಎಫ್ ಅಂದ್ರೆ ಎಫ್ ಅಂತ ಬರಿಬೇಕು. 60ರಲ್ಲಿ ಏನಿದೆ ಅಂತಂದ್ರೆ 4 ಸರಿ ಇದೆ. ಮೊದಲ 2 ಸರಿ, 3ನೇದು ತಪ್ಪು, 4ನೇದು ಸರಿ. ಓಕೆನಾ? ಅದನ್ನ ಸ್ವಲ್ಪ ತಮಗೆ ಗೊತ್ತಿರಬೇಕು. ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತವಿದ್ದ ವಾಸವಿದ್ದ ಜನರನ್ನ ಪ್ರಜೆ ಅಂತ ಕರೆದ್ರು. ಸರಿ. 1955ರಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ಸರಿ. ಭಾರತದಲ್ಲಿ ಜನಿಸಿರುವ ನೀವು ಪಡೆದಿರುವ ಪೌರತ್ವ ಸಹಜ ಪೌರತ್ವ ತಪ್ಪು, ಜನ್ಮಜಾತ ಪೌರತ್ವ ಅಂತ ಕರೀತಾರೆ, ಅದು ತಪ್ಪಿದೆ. ಕಡೆದು 1976ರ 42ನೇ ತಿದ್ದುಪಡಿ ಮೂಲಕ ಮೂಲಭೂತ ಕರ್ತವ್ಯ ಸೇರಿಸಿದರೂ ಸರಿ ಇದೆ. ಸೊ ಅದನ್ನ TTFT ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಗುರುತಿಸ್ತಾರೆ. ಪಂಚಾಯತ್ ರಾಜ್ ಕಾಯ್ದೆ 2000ನೇ 2ನೇ ತಿದ್ದುಪಡಿ ಪ್ರಕಾರ ಗ್ರಾಮ ಪಂಚಾಯಿತಿಯ ಪ್ರತಿ ಸದಸ್ಯ ತನ್ನ ಮನೆಯಲ್ಲಿ ಇದನ್ನ ಹೊಂದಿರಬೇಕು ಅಂತ ಕೇಳಿದ್ದಾರೆ. 61ರಲ್ಲಿ 3 ಶೌಚಾಲಯ ಅಂತಕ್ಕಂಥದ್ದು ರೈಟ್ ಆನ್ಸರ್. ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಿಸಿದ ಈ ಕೆಳಗಿನ ವಾಕ್ಯಗಳನ್ನ ಸರಿಯಾಗಿ ಹೊಂದಿಸಬೇಕಾಗ್ತದೆ. ಸರಿಯಾದ ಉತ್ತರ 3 ಅಂತಕ್ಕಂಥದ್ದು ಆಗ್ತದೆ. ಫಸ್ಟ್, ಚುನಾವಣಾ ಆಯೋಗದಿಂದ ದಿನಾಂಕ ಸ್ಥಳ ಪ್ರಕಟ ಆಗ್ತದೆ. ನೆಕ್ಸ್ಟ್, ಕಾಗದ ಪತ್ರಗಳ ಸಲ್ಲಿಕೆ ಆಗ್ತದೆ. ಮುಂದೆ ಅಭ್ಯರ್ಥಿಗಳ ಪಟ್ಟಿ ಪರಿಶೀಲನೆ ಆಗ್ತದೆ. ಲಾಸ್ಟ್, ಉಮೇದುವಾರಿಕೆಯನ್ನು ಹಿಂಪಡಿಕೆ ಮಾಡ್ತಾರೆ. ಸಮಾಜಶಾಸ್ತ್ರವನ್ನ ವಿಜ್ಞಾನವನ್ನಾಗಿ ಮಾಡಲು ಶ್ರಮಿಸಿದ ಸಮಾಜಶಾಸ್ತ್ರಜ್ಞ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಎಮಿಲಿ ಡರ್ಕಿಮ್. 64, ಮಹಾಪೌರ ಮತ್ತು ಉಪಮಹಾಪೌರರನ್ನ ಆಯ್ಕೆ ಮಾಡುವ ಕ್ರಮ ಯಾವುದು ಅಂತ ಕೇಳಿದರೆ ಪಾಲಿಕೆ ಸದಸ್ಯರನ್ನ ಆಯ್ಕೆ ಮಾಡೋದು. ವಾಣಿಜ್ಯ ವಿಕಸನದ ಈ ಹಂತದಲ್ಲಿ ಗ್ರಾಮಗಳು ಮತ್ತು ಸಮುದಾಯಗಳು ಹುಟ್ಟಿಕೊಂಡಿವೆ ಅಂತ ಕೇಳಿದರೆ ಬೇಸಾಯದ ಹಂತ. ವ್ಯವಸಾಯ ಉತ್ಪನ್ನಗಳ ಗುಣಮಟ್ಟ ತಿಳಿಯಲು ಅವುಗಳ ಮೇಲೆ ಈ ಚಿಹ್ನೆಯನ್ನು ಉಪಯೋಗಿಸುತ್ತಾರೆ ಅಂತ ಕೇಳಿದರೆ ಉತ್ತರ ಆಗ್ಮಾರ್ಕ್. ಸರ್ಕಾರ ಗ್ರಾಹಕರಿಗೆ ಅಗತ್ಯ ವಸ್ತುಗಳನ್ನು ಒದಗಿಸಲು ಸಹಕಾರಿ ಸಂಘಗಳನ್ನು, ಜನತಾ ಬಜಾರ್ಗಳನ್ನು ಸ್ಥಾಪಿಸಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ವ್ಯಾಪಾರದಲ್ಲಿನ ಮೋಸ ತಡೆಗಟ್ಟಿ ವ್ಯಾಪಾರ ನೀತಿ ಅನುಸರಿಸಲು ಅಂತಕ್ಕಂಥದ್ದು ಸರಿ ಇದೆ. ಬಂಡವಾಳವನ್ನು ಹೂಡುವುದಿಲ್ಲ ಹಾಗೂ ದೈನಂದಿನ ವಹಿವಾಟುಗಳಲ್ಲಿ ಭಾಗವಹಿಸೋದಿಲ್ಲ. ಇಂತಹ ಪಾಲುಗಾರರನ್ನು ಹೀಗೆಂದು ಕರೆಯುತ್ತಾರೆ ಅಂತ ಕೇಳಿದರೆ ರೈಟ್ ಆನ್ಸರ್ ನಾಮಮಾತ್ರ ಪಾಲುಗಾರ. ಸಹಕಾರಿ ಸಂಘಗಳ ತೊಟ್ಟಿಲು ಅಂತ ಯಾವ ಜಿಲ್ಲೆಯನ್ನು ಕರೀತಾರೆ ಅಂತ ಕೇಳಿದರೆ ಉತ್ತರ ಧಾರವಾಡ. ಟಾಟಾ ಮತ್ತು ಬಿರ್ಲಾ ಎಂಬ ಬಹುರಾಷ್ಟ್ರೀಯ ಕಂಪನಿಗಳ ತವರು ಯಾವುದು ಅಂತ ಕೇಳಿದರೆ ರೈಟ್ ಆನ್ಸರ್ ಇಂಡಿಯಾ. ಸೊ ಇಷ್ಟು ಏನಾಗಿತ್ತಂತಂದ್ರೆ ನಾನು ಏನು ಮಾಡಿದ್ದೀನಿ, 2014ರಲ್ಲಿ ಪ್ರಶ್ನೆಗಳಾಯಿತು. ಇನ್ನು 2015ರಲ್ಲಿ ನಡೆದಿರತಕ್ಕಂಥ ಪರೀಕ್ಷೆ ಒಂದು ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ, ಹರಪ್ಪ ನಾಗರಿಕತೆಯ ಪ್ರಮುಖ ನಗರಗಳು ಯಾವುವು ಅಂತ ಕೇಳಿದ್ರು. ಸರಿಯಾದ ಉತ್ತರ ಹರಪ್ಪ, ಲೋಥಾಲ್ ಮತ್ತು ಕಾಲಿಂಬಂಗನ್. ವೇದಗಳ ಕಾಲಕ್ಕೆ ಸಂಬಂಧಿಸದ ವಾಕ್ಯ ಅಂತ ಕೇಳಿದ್ರು. 37ರಲ್ಲಿ ಸರಿಯಾದ ಉತ್ತರ ವೇದಗಳು ಪ್ರಾರಂಭದಿಂದಲೂ ಲಿಖಿತ ರೂಪದಲ್ಲಿದ್ದವು ಅಂತಕ್ಕಂಥದ್ದು ತಪ್ಪಿದೆ. 38ರಲ್ಲಿ ಓದಿ ಮಧ್ಯವಾಕ್ಯ ಯಾವುದು ಸರಿ ತಪ್ಪು ಅಂತ ಕೇಳಿದ್ರು. ಮೊದಲನೇದಿತ್ತು ಪ್ರಾಚೀನ ಭಾರತದ ಸ್ಮಾರಕಗಳು ನಾಗರಿಕತೆ, ತಂತ್ರಜ್ಞಾನ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ತಿಳಿಯಲು ಸಹಾಯಕವಾಗಿವೆ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಮೌರ್ಯ ಮನೆತನಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ 38ರಲ್ಲಿ 1ನೇದು ಸರಿ ಇದೆ, 2ನೇದು ತಪ್ಪಿದೆ. ಸೊ ಫಸ್ಟ್ ಒನ್ ಎ ಸರಿ, ಬಿ ತಪ್ಪು ಅನ್ನೋದು ರೈಟ್ ಆನ್ಸರ್. ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಪ್ರಸಿದ್ಧರಾದ ಗುಪ್ತರ ಕಾಲದ ವಿಜ್ಞಾನಿ ಕೇಳಿದ್ದಾರೆ. ಸೊ 39ರಲ್ಲಿ ಧನ್ವಂತರಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪುಷ್ಯಭೂತಿ ವರ್ಧನರಾಜರಾದರೆ ಪುಲಕೇಸಿ ಯಾರು ಅಂತ ಕೇಳಿದ್ದಾರೆ. ರೈಟ್ ಆನ್ಸರ್ ಚಾಲುಕ್ಯ ದೊರೆ. ರೋಮನ್ ಆಳ್ವಿಕೆಯ ಕಾಲದಲ್ಲಿ ಅಭಿವೃದ್ಧಿಯಾದ ಭಾಷೆ ಯಾವುದು ಅಂತ ಕೇಳಿದ್ರು. 41ರಲ್ಲಿ ಸರಿಯಾದ ಉತ್ತರ ಲ್ಯಾಟಿನ್. ಮುಂದೆ ಹೊಂದಿಸಿ ಬರೀಬೇಕಾಗಿತ್ತು. ಈ ಕಡೆ ನಾಗರಿಕತೆ ಇದೆ. ಸೊ ಮುಂದೆ ಅದಕ್ಕೆ ಸಂಬಂಧಪಟ್ಟಂತೆ ಊರುಗಳಿಗೆ ಸಂಬಂಧಪಟ್ಟಂತಿತ್ತು. 42ರಲ್ಲಿ ಸರಿಯಾದ ಆಯ್ಕೆ 3 ಅಂತಕ್ಕಂಥದ್ದು ಆಗ್ತದೆ. ಮುಂದೆ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಅಂತ ಕೇಳಿದ್ರು. 43ರಲ್ಲಿ ಸರಿಯಾದ ಉತ್ತರ ಕದಂಬರು. ಗಜಶಾಸ್ತ್ರ ಕೃತಿ ಬರೆದವರು ಯಾರು ಅಂತ 44ರಲ್ಲಿ ಕೇಳಿದರೆ ಸರಿಯಾದ ಉತ್ತರ ಸ್ತ್ರೀ ಪುರುಷ. 45ರಲ್ಲಿ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿದಾಗ 3ನೆಯ ಹೇಳಿಕೆ ಸರಿ ಇದೆ. ಫಸ್ಟ್ ಒನ್ ಸಿ, ಡಿ, ಎ, ಬಿ ಅಂತಕ್ಕಂಥದ್ದು ಆಗಬೇಕು.
ಮೆಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ಗಡಿಯನ್ನು ಏನಂತ ಕೇಳ್ತಾರೆ ಅಂತ ಕೇಳಿದರೆ 46 ಗೂಟೆನ್ಬರ್ಗ್ ಸೀಮಾವಲಯ ಅಂತ ಕರೀತಾರೆ. ಭೂಮಿಯ ಮೇಲಿನ ಅತ್ಯಂತ ಕಠಿಣ ಶಿಲೆಗಳು ಯಾವುವು ಅಂತ ಕೇಳಿದರೆ ಸರಿಯಾದ ಉತ್ತರ ರೂಪಾಂತರ ಶಿಲೆಗಳು. ಮಹಾರಾಷ್ಟ್ರದ ಕೊಯ್ನಾ ಆಣೆಕಟ್ಟೆಯ ನಿರ್ಮಾಣವು ಈ ಪ್ರಕೃತಿ ವಿಕೋಪಕ್ಕೆ ಕಾರಣವಾಯಿತು ಅಂತ ಕೇಳಿದರೆ 48ರಲ್ಲಿ ಭೂಕಂಪ. ಗ್ರೀನ್ಲ್ಯಾಂಡ್ ಮತ್ತು ಅಂಟಾರ್ಟಿಕಾ ಇದಕ್ಕೆ ಉತ್ತಮ ಉದಾಹರಣೆ ಅಂತ ಕೇಳಿದ್ರು. ಸರಿಯಾದ ಉತ್ತರ ಖಂಡಾಂತರ ಹಿಮನದಿ. ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿ ಕಂಡುಬರುವ ಚಿಲುಮೆಗಳು ಅಂತ ಕೇಳಿದರೆ ರೈಟ್ ಆನ್ಸರ್ ಆರ್ಟಿಸಿಯನ್ ಬಾವಿಗಳು. ಈ ಚಿತ್ರ ಏನನ್ನು ಸೂಚಿಸುತ್ತದೆ ಅಂತ 51ರಲ್ಲಿ ಕೇಳಿದ್ದಾರೆ. ಸರಿಯಾದ ಉತ್ತರ ಆವರ್ತ ಮಾರುತಗಳು. ಮುಂದೆ ಹೆಚ್ಚು ಮಳೆ ಮತ್ತು ಹಿಮಮಳೆಯನ್ನು ತರುವ ಮೋಡಗಳು ಯಾವುವು ಅಂತ ಕೇಳಿದ್ದಾರೆ. 52ರಲ್ಲಿ ರಾಶಿವೃಷ್ಟಿ ಮೋಡಗಳು. ಅಪರಾಹ್ನ ಮಳೆ ಹೆಚ್ಚಾಗಿ ಕಂಡುಬರೋದು ಈ ಪ್ರದೇಶದಲ್ಲಿ ಅಂತ ಕೇಳಿದರೆ ರೈಟ್ ಆನ್ಸರ್ ಸಮಭಾಜಕ ವೃತ್ತ ಪ್ರದೇಶ. ನೆಕ್ಸ್ಟ್ ಸರಿಯಾಗಿ ದಿಕ್ಕುಗಳನ್ನು ಗುರುತಿಸ್ತಕ್ಕಂಥ ಚಿತ್ರ ಕೇಳಿತು. 54ರಲ್ಲಿ ಸರಿಯಾದ ಉತ್ತರ 4, ಇದು ರೈಟ್ ಆನ್ಸರ್. ವ್ಯವಸಾಯ ಮಾನವನ ಆರ್ಥಿಕ ಚಟುವಟಿಕೆಗಳ ಈ ವಿಧಕ್ಕೆ ಉತ್ತಮ ಉದಾಹರಣೆ ಅಂತ ಕೇಳಿದರೆ 55ದಲ್ಲಿ ಬರ್ತಕ್ಕಂಥದ್ದು 4ನೇದು ಬರ್ತದೆ, ಅದು ಉತ್ಪಾದಕ ಚಟುವಟಿಕೆ. ಹವಾಗುಣ ಬದಲಾವಣೆ ಮೇಲಿನ ಅಂತರ ಸರ್ಕಾರಿ ತಂಡದ ಮುಂದಾಳತ್ವ ವಹಿಸಿ ನೊಬೆಲ್ ಪ್ರಶಸ್ತಿ ಪಡೆದ ಭಾರತದ ವಿಜ್ಞಾನಿ ಕೇಳಿದರೆ 56ರಲ್ಲಿ RK ಪಚೌರಿ. ಮುಗಿಯದ ಸಂಪನ್ಮೂಲಗಳಿಗೆ ಉತ್ತಮ ಉದಾಹರಣೆ ಕೇಳಿದರೆ ಉತ್ತರ ಸೌರಶಕ್ತಿ. ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಗುರುತಿಸಲ್ಪಟ್ಟ ಪ್ರಾಚೀನ ಗ್ರೀಕ್ ತತ್ವಜ್ಞಾನಿ ಯಾರು ಅಂತ ಕೇಳಿದ್ದಾರೆ. 58ರಲ್ಲಿ ಸರಿಯಾದ ಉತ್ತರ ಬರ್ತದೆ, ಥರ್ಡ್ ಒನ್ ಅರಿಸ್ಟಾಟಲ್. ಭಾರತದಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ತಂದ ವರ್ಷ ಕೇಳಿದರೆ 59 to 1955. ಮುಂದೆ ಉತ್ತರ ಇತ್ತು ಎಸ್. ಪ್ರಶ್ನೆ 60, ನಾನು ಭಾರತದಲ್ಲಿ ಜನಿಸಿರುತ್ತೇನೆ, ನನ್ನ ತಂದೆ ಹಾಗೂ ತಾಯಿ ಭಾರತೀಯರು, ನಾನು ಭಾರತದ ಪೌರತ್ವವನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ಪಡಿತೀನಿ ಅಂತ ಏನು ಮಾಡಿದ್ದಾರೆ ಪ್ರಶ್ನೆ ಅಲ್ಲಿ ಇತ್ತು. ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರೆ 60ರಲ್ಲಿ 2 ಜನ್ಮದತ್ತವಾಗಿ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಪ್ರತಿ ಗ್ರಾಮ ಪಂಚಾಯಿತಿಗೆ ನೇಮಿಸಿರೋ ಅಧಿಕಾರಿ ಕೇಳಿದರೆ 61ರಲ್ಲಿ PDO. ಭಾರತದಲ್ಲಿ ಮತ ಚಲಾಯಿಸುವ ಕನಿಷ್ಠ ವಯಸ್ಸು ಎಷ್ಟು ಕೇಳಿದ್ದಾರೆ, ಉತ್ತರ 18. ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದರೆ 63ರಲ್ಲಿ ಆಗಸ್ಟ್ ಕಾಮ್ಟೆ ಸರಿ ಉತ್ತರ. ಮಾನವ ಸಮಾಜದಲ್ಲಿ ಅತ್ಯಂತ ಪ್ರಾಚೀನ ಮತ್ತು ಸರಳವಾದ ಸಮಾಜ ಯಾವುದು ಕೇಳಿದರೆ ಸರಿಯಾದ ಉತ್ತರ ಬೇಟೆಯಾಡು ಮತ್ತು ಆಹಾರ ಸಂಗ್ರಹಿಸುವ ಸಮಾಜ. ಒಂದು ಸಮಾಜ ಸಂಸ್ಕೃತಿಯು ಮತ್ತೊಂದು ಸಮಾಜದ ಸಂಸ್ಕೃತಿಗಿಂತ ಭಿನ್ನ, ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ 65ರಲ್ಲಿ ಭೌಗೋಳಿಕ ರಚನೆ, ಪರಂಪರೆ ಹಾಗೂ ಜನರ ಅಗತ್ಯಗಳನ್ನು ವ್ಯತ್ಯಾಸವಾಗಿರೋದು. ಕೌಶಲ್ಯ ಆಧಾರದ ಮೇಲೆ ಕೆಲಸ ವಿಂಗಡಿಸುವುದನ್ನು ಏನಂತ ಕರೀತಾರೆ ಅಂತ ಕೇಳಿದರೆ 66ರಲ್ಲಿ ಶ್ರಮ ವಿಭಜನೆ ರೈಟ್ ಆನ್ಸರ್. ಭಾರತದ ಆರ್ಥಿಕ ಉದಾರೀಕರಣ ನೀತಿ ಯಾವ ವರ್ಷ ಅಳವಡಿಸಿಕೊಂಡಿತು ಅಂತ ಕೇಳಿದರೆ 1991 ಸರಿಯಾದ ಉತ್ತರ. ಈ ಕೆಳಗಿನ ದೇಶಗಳಲ್ಲಿ ಪುನರ್ರಫ್ತು ವ್ಯಾಪಾರಕ್ಕೆ ಉತ್ತಮ ಉದಾಹರಣೆ ಕೇಳಿದರೆ ಆನ್ಸರ್ ಇಸ್ ಸಿಂಗಪುರ್. ನಿಗದಿತ ಬಂಡವಾಳ ಹೂಡಿಕ್ತಾರೆ, ಲಾಭ ನಷ್ಟ ಅನುಪಾತಕ್ಕನುಗುಣವಾಗಿ ಹಂಚಿಕೊಳ್ತಾರೆ, ಸಂಸ್ಥೆಯ ದಿನವಹಿ ವಹಿವಾಟುಗಳನ್ನು ಸಕ್ರಿಯವಾಗಿ ನಡೆಸಿಕೊಂಡು ಹೋಗ್ತಕ್ಕಂಥವ್ರಿಗೆ ಏನಂತ ಕರೀತಾರೆ ಅಂತ ಹೇಳಿದ್ರು, ಅದನ್ನು ಕ್ರಿಯಾಶೀಲ ಪಾಲುಗಾರರು ಅಂತ ಕರೀತಾರೆ. ಇನ್ನು ಸಹಕಾರಿ ಸಂಘಗಳ ಸದಸ್ಯರ ಸಂಖ್ಯೆ ಕನಿಷ್ಠ ಮಿತಿ ಎಷ್ಟು ಕೇಳಿದ್ರು, ಸರಿಯಾದ ಉತ್ತರ 10 ಅಂತಕ್ಕಂಥದ್ದು. ಇಷ್ಟು 2014 ಮತ್ತು 2015ರಲ್ಲಿರ್ತಕ್ಕಂಥ ಒಟ್ಟು 70 ಪ್ರಶ್ನೆಗಳನ್ನು ನಾನು ನಿಮಗೆ ಏನು ಮಾಡಿದ್ದೀನಿ ಹೇಳಿದ್ದೀನಿ. ಇದೇ ಥರದ ಸೈನ್ಸಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್